ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ವಿಷ್ಣುಪತ್ನಿ ಮಹಾಮಾಯೆ ಲೋಕಮಾತರ್ ನಮೋಸ್ತುತೆ ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಧೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ವಿಶ್ವಾವಸು ಸಂವತ್ಸರದ ಭಾದ್ರಪದ ಶುಕ್ಲ ಪಕ್ಷದ ಈ ಗೌರಿ ತೃತೀಯದಂದು ನಾವು ಭಾಗವತದ 5ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಗೌರಿ ತೃತೀಯದ ಈ ದಿನ ಎಲ್ಲ ಶ್ರೋತೃಗಳಿಗೂ ಕೂಡ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಭಗವಂತನ ಯಾವ ಯಾವ ಅವಯವಗಳಿಂದ ಯಾವ ಯಾವ ದೇವತೆಗಳು ಹುಟ್ಟಿದರು ಅನ್ನುವುದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ವಾಗೀಂದ್ರಿಯ, ಅದರ ಅಭಿಮಾನಿಯ ಅಗ್ನಿ, ಇದೆಲ್ಲವೂ ಕೂಡ ಮುಖದಿಂದ ಹುಟ್ಟಿತು. ಗಾಯತ್ರಿ ಮೊದಲಾದ ಛಂದಸ್ಸುಗಳು, ಅವುಗಳ ಅಭಿಮಾನಿ ದೇವತೆಗಳು, ಇವರೆಲ್ಲ ಭಗವಂತನ ತ್ವಕ್, ಚರ್ಮ, ಮಾಂಸ ಇತ್ಯಾದಿ ಸಪ್ತಧಾತುಗಳಿಂದ ಹುಟ್ಟಿದರು. ದೇವತೆಗಳ ಅನ್ನ ಹವ್ಯ, ಪಿತೃಗಳ ಅನ್ನ ಕವ್ಯ, ಮನುಷ್ಯರ ಅನ್ನ ಅಮೃತ. ಮತ್ತೆ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅನ್ನುವಂಥ ರಸಗಳು, ಸಿಹಿ, ಕಹಿ, ಉಪ್ಪು, ಖಾರ, ಕಟು ಅಂದರೆ ಖಾರ, ಕಷಾಯ ಅಂದರೆ ಒಗರು, ತಿಕ್ತ ಅಂದರೆ ಕಹಿ ಅನ್ನುವ ರಸಗಳು. ಹಾಗೆ ಜಿಹ್ವೇಂದ್ರಿಯ, ಅದರ ಅಭಿಮಾನಿಯಾದ ವರುಣನಿಗೆ ಪರಮಪುರುಷನ ಭಗವಂತನ ಜಿಹ್ವೆಯೇ ಉತ್ಪತ್ತಿ ಸ್ಥಾನ. ಮುಂದೆ 2ನೇ ಶ್ಲೋಕ ನಾವು ನೋಡಬೇಕಾದದ್ದು. ಎಲ್ಲ ಮರುತ್ತುಗಳಿಗೂ, ಮುಖ್ಯ ಪ್ರಾಣನಿಗೂ ಮೂಗಿನ ಹೊರಳೆಗಳು, 2 ಹೊರಳೆಗಳು ಉತ್ಪತ್ತಿ ಸ್ಥಾನ. ಘ್ರಾಣೇಂದ್ರಿಯ ಮತ್ತು ಅದರ ದೇವತೆಗಳಾದಂತಹ ಅಶ್ವಿನಿ ದೇವತೆಗಳು, ಇದೆರಡಕ್ಕೂ ಕೂಡ, ಹಾಗೆ ಗಂಧ, ಔಷಧಿ ಸಸ್ಯಗಳು, ಇವಿಗೆಲ್ಲದಕ್ಕೂ ಕೂಡ ಪರಮಪುರುಷನ ಘ್ರಾಣೇಂದ್ರಿಯವೇ ಉತ್ಪತ್ತಿ ಸ್ಥಾನ ಆಗಿದೆ. ಇಲ್ಲಿ ಈ ಎಲ್ಲ ಹಸುಗಳು ಅಂತಿದೆ. ಹಸು ಅಂದರೆ ವಾಯುಗಳು, ಎಲ್ಲ ಮರುತ್ತುಗಳು ಅಂತ ಅದಕ್ಕೆ ಹಾಗೆ ಅದನ್ನು ಅನುವಾದಿಸಿದ್ದಾರೆ. ಮತ್ತೆ ಮುಖ್ಯ ಪ್ರಾಣ, ಇವೆಲ್ಲದಕ್ಕೂ ಕೂಡ ಆ ಭಗವಂತನ ನಾಸೆ, ಮೂಗಿನ 2 ಹೊರಳೆಗಳು ಉತ್ಪತ್ತಿ ಸ್ಥಾನ. ಇಲ್ಲಿ ಸರ್ವ ಪ್ರಾಣಗಳು, ಸರ್ವ ಮರುತ್ತುಗಳು ಅಂದರೆ 18ನೇ ಕಕ್ಷಾದಲ್ಲಿ ಬರುವಂತಹ 49 ಜನ ಮರುತ್ತುಗಳಿದ್ದಾರೆ. ಅವರು ಮುಂದೆ ಪ್ರವಾಹ ಪ್ರಾಣ 11ನೇ ಕಕ್ಷಾದಲ್ಲಿದ್ದಾನೆ. ಮತ್ತೆ 9ನೇ ಕಕ್ಷಾದಲ್ಲಿ ಅಹಂಕಾರಿಕ ಪ್ರಾಣ ಇದ್ದಾನೆ. ಇದಲ್ಲದೆ 3ನೇ ಕಕ್ಷಾದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ಹೀಗೆ 49 ಜನ ಮರುತ್ತುಗಳು, ಒಬ್ಬ ಸ್ಪರ್ಶವಾಯುವಿನ ಅಭಿಮಾನಿ ದೇವತೆ ಪ್ರವಾಹ, ಸಕಲ ದೇಹದ ಅಭಿಮಾನಿ ದೇವತೆಯಾದಂತಹ ಅಹಂ ಪ್ರಾಣ, 51 ಜನ ಪ್ರಾಣರಾದರು. ಮತ್ತೆ ಮುಖ್ಯ ಪ್ರಾಣ 52ನೇವನಾಗಿ.
ಇವಿಷ್ಟನ್ನ ಇಲ್ಲಿ ತಿಳ್ಕೊಳ್ಬೇಕು. ಇದಲ್ಲದೆ 19ನೇ ಕಕ್ಷಾದಲ್ಲಿ ಅಥವಾ 18ನೇ ಕಕ್ಷಾದಲ್ಲಿ ಬರುವಂತಹ ಮರೀಚಿ, ಅವನು ಭೂತವಾಯುವಿನ ದೇವತೆ. ಮರೀಚಿಗೂ ಪ್ರವಹನಿಗೂ ಏನು ವ್ಯತ್ಯಾಸ ಅಂದರೆ ಪ್ರವಾಹ ಸ್ಪರ್ಶದ ದೇವತೆ, ಮತ್ತೆ ಮರೀಚಿ ಭೂತವಾಯುವಿನ ದೇವತೆ. ಹೀಗೆ ಇವನು ಒಬ್ಬನನ್ನು ಇಟ್ಕೊಳ್ಬೇಕು ಅಂತ ಕಾಣಿಸ್ತದೆ ನನಗೆ. ಮತ್ತೆ 49 ಜನ ಮರುತ್ತುಗಳು, ಅವರು 18 ಕಕ್ಷಾದಲ್ಲಿದ್ದಾರೆ. ಸ್ಪರ್ಶ ವಾಯುವಿನ ಅಭಿಮಾನಿ ದೇವತೆ ಪ್ರವಾಹ, ಅಹಂ ಪ್ರಾಣ, ಹಾಗೆ ಮುಖ್ಯ ಪ್ರಾಣ. ಅಲ್ಲಿ ಸರ್ವಾಸುಗಳು ಅಂದರೆ 49 ಜನ ಮರುತ್ತುಗಳು, ಮರೀಚಿ, ಪ್ರವಾಹವಾಯು ಮತ್ತು ಅಹಂ ಪ್ರಾಣ, ಇವರೆಲ್ಲರನ್ನೂ ತಿಳ್ಕೊಳ್ಬೇಕು. ಮತ್ತೆ ವಾಯು ಅಂತ ಶಬ್ದ ಇರೋದ್ರಿಂದ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು. ತನ್ನ ಆಸೆ, ಆ ಭಗವಂತನ ಮೂಗಿನ ಹೊರಳೆಗಳೇ ಅದಕ್ಕೆ ಉತ್ಪತ್ತಿ ಸ್ಥಾನ ಅಂತ ಅದರ ತಾತ್ಪರ್ಯ. ತನ್ನಾಸೆ ಅಂತ ದ್ವಿವಚನ ಇದೆ, 2 ಹೊರಳೆಗಳು. ಎರಡು ಕಿವಿ ಅಂತ ಹೇಳ್ತೀವಿ, 2 ಕಣ್ಣು ಅಂತ ಹೇಳ್ತೀವಿ, ಆದರೆ ಮೂಗು ಒಂದೇ ಅಂತ ಹೇಳ್ತೀವಿ. ನಾಸಾಪುಟ ಅಂತ ಹೇಳ್ತೀವಿ. 2 ಮೂಗು ಅಂತ ಯಾರು ಹೇಳೋದಿಲ್ಲ. ನನ್ನ 2 ಕಣ್ಣುಗಳು, 2 ಕಿವಿಗಳು ಅಂತ ಹೇಳಿದಂತೆ 2 ಮೂಗುಗಳು ಅಂತ ಯಾರು ಹೇಳೋದಿಲ್ಲ. ಮೂಗು, ನಾಸಾಪುಟ ಇದು ಒಂದೇ ಅಂತ ಅಭಿಪ್ರಾಯ ಪಡ್ತಾರೆ ಕೆಲವರು. ಅಶ್ವಿನಿ ದೇವತೆಗಳು ಅದರ ದೇವತೆಗಳು, ಅವರು ಕೂಡ ಅವಳಿ ಜವಳಿ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ನಾಸೆ ಅಂತ ದ್ವಿವಚನದಲ್ಲಿ ಹೇಳುವುದಿಲ್ಲ, ಮೂಗಿನ ಹೊರಳೆಗಳನ್ನ ನಾಸೆ ಅಂತ ದ್ವಿವಚನದಲ್ಲಿ ಹೇಳುವುದಿಲ್ಲ ಅಂತ ಕೆಲವರು ಹಿರಿಯ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಹೇಳ್ತಾರೆ ಅಂತ ಇಲ್ಲಿ 2ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ಇದನ್ನು ಗಮನಿಸಬೇಕು. ಈ 2ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ತನ್ನಾಸೆ ಅಂತ ದ್ವಿವಚನ ಇರೋದನ್ನು ಗಮನಿಸಬೇಕು. ಮುಂದೆ ಘ್ರಾಣ ಅಂತಿದೆ. ಈ ಘ್ರಾಣಕ್ಕೂ ಮತ್ತು ಆ ಮೂಗಿನ ಹೊರಳೆಗಳಿಗೂ ಏನು ವ್ಯತ್ಯಾಸ ಅಂದರೆ ಅದನ್ನ ಈ ಮುಂದಿನಂತೆ ತಿಳ್ಕೊಳ್ಬೇಕು. ನಮಗೆ ಮೂಗಿನ ಹೊರಳೆಗಳು ಅಂತ ಪ್ರತ್ಯೇಕವಾಗಿರ್ತದೆ. ಹಾಗೆ ಅದರೊಳಗೆ ಘ್ರಾಣ ಅಂತ ಒಂದು ಇಂದ್ರಿಯ ಇರ್ತದೆ. ಈ ಹೊರಗಿರುವುದನ್ನ ಗೋಲಕ ಅಂತ ಹೇಳ್ತಾರೆ. ಅದು ಕಿವಿಗೂ, ಕಣ್ಣಿಗೂ, ಮೂಗಿಗೂ ಎಲ್ಲದಕ್ಕೂ ಕೂಡ ಅದು ಸಮಾನವೇ. ಹೊರಗೆ ನನ್ನ ಕಿವಿ ನಿಮಗೆ ಕಣ್ಣಿಗೆ ಕಾಣಿಸ್ತದೆ, ನಿಮ್ಮ ಕಿವಿಗಳು ನನ್ನ ಕಣ್ಣಿಗೆ ಕಾಣಿಸ್ತವೆ, ನನ್ನ ಕಣ್ಣುಗಳು ನಿಮಗೆ, ನಿಮ್ಮ ಕಣ್ಣುಗಳು ನನಗೆ ಕಣ್ಣಿಗೆ ಕಾಣಿಸ್ತವೆ. ಈ ಕಣ್ಣಿಗೆ ಕಾಣಿಸುವಂಥವೇನಿವೆ ಇವು ಗೋಲಕಗಳು. ಅದರೊಳಗೆ ಒಂದು ಸೂಕ್ಷ್ಮವಾದಂಥ ಒಂದು ಇಂದ್ರಿಯ ಇರ್ತದೆ. ಹೀಗೆ ಒಳಗಿರುವಂಥದ್ದು ಇಂದ್ರಿಯ, ಹೊರಗಿರುವಂಥದ್ದು, ಹೊರಗೆಲ್ಲರಿಗೂ ಕಾಣಿಸುವಂಥದ್ದು ಗೋಲಕ. ಅದಕ್ಕೊಂದು ಉದಾಹರಣೆಯನ್ನು ನಾವು ತಿಳ್ಕೊಳ್ಬಹುದು. ಹೀಗೆ ಅಂದರೆ, ಒಂದು ದೊಡ್ಡ ಲೌಡ್ ಸ್ಪೀಕರ್ ಇದ್ದರೆ ಹೊರಗೆ ಒಂದು ದೊಡ್ಡದೊಂದು ಆಕಾರ ನಮಗೆ ಕಣ್ಣಿಗೆ ಕಾಣಿಸ್ತದಲ್ಲ, ಲೋಹದ್ದೋ ಪ್ಲಾಸ್ಟಿಕ್ಕಿಂದೋ ಏನೋ ಒಂದು, ಅದು ಗೋಲಕ. ಅದರೊಳಗೆ ಸೂಕ್ಷ್ಮವಾಗಿ ಒಂದು ಯಂತ್ರ ಇರ್ತದೆ, ಅದನ್ನ ಈ ಇಂದ್ರಿಯ ಹೋಲಿಸಬಹುದು. ಹೊರಗಿರುವಂಥದ್ದು ನಮ್ಮ ಕಣ್ಣು, ಕಪ್ಪು ಕಣ್ಣು, ಹಸಿರು ಕಣ್ಣು, ಕಂದು ಕಣ್ಣು ಇಂಥವೆಲ್ಲ ಇರ್ತಾವಲ್ಲ, ಕಿರಿದಾದ ಕಣ್ಣು, ಅಗಲವಾದ ಕಣ್ಣು ಅಂತೀವಿ, ಇವೆಲ್ಲ ಗೋಲಕಗಳು. ಕೆಲವೊಂದು ಉದ್ದವಾದ ಕಿವಿ, ಕೆಲವೊಂದು ಗಿಡ್ಡವಾದ ಕಿವಿ ಅಂತ ಹೀಗೆಲ್ಲ ಇದ್ರೆ ಅವೆಲ್ಲ ಗೋಲಕ. ಅದರೊಳಗೆ ಇಂದ್ರಿಯ ಅಂತ ಅನ್ನೋದು ಅತೀಂದ್ರಿಯವಾಗಿರ್ತದೆ, ಅದು ಸೂಕ್ಷ್ಮವಾಗಿರ್ತದೆ, ಎಲ್ಲಿಗೂ ಕೂಡ ಅದು ಒಂದೇ ಇರ್ತದೆ. ಹೀಗೆ ಹೊರಗಿನ ಗೋಲಕ ಬೇರೆ, ಇಂದ್ರಿಯ ಬೇರೆ. ತನ್ನಾಸೆ ಪರಮಾಯನೆ ಅಂತ ಹೇಳಿರುವುದು ಗೋಲಕವನ್ನ, ಮುಂದೆ ಘ್ರಾಣ ಅಂತ ಹೇಳಿರುವುದು ಗಂಧವನ್ನ ಅಂತ ನಾವು ತಿಳಿದುಕೊಳ್ಬೇಕು. ಮುಂದೆ ರೂಪಾಣಾಂ ತೇಜಸಾಂ ಚಕ್ಷು ದಿವಸೂರ್ಯಸ್ಯ ಚಾಕ್ಷಿಣಿ
ಕರ್ಣೌ ದಿಶಾಂಚ ತೀರ್ಥಾನ ಶ್ರೋತ್ರ ಆಕಾಶ ಶಬ್ದಯೋ ಅಂತ 3ನೇ ಶ್ಲೋಕ. ಈ ಶ್ಲೋಕವನ್ನು ನೋಡೋದಕ್ಕಿಂತ ಮುಂಚೆ ಹಿಂದಿನ ಶ್ಲೋಕದಲ್ಲಿ ಘ್ರಾಣ ಅಂತ ಪುಲ್ಲಿಂಗದಲ್ಲಿದೆ. ವಸ್ತುತಃ ಅದು ಘ್ರಾಣ ಶಬ್ದ ನಪುಂಸಕಲಿಂಗ. ಇಲ್ಲಿ ಮಾತ್ರ ಘ್ರಾಣಂ ಅಂತ ಪುಲ್ಲಿಂಗದಲ್ಲಿದೆ. ಶ್ರೀಧರರು ಮೊದಲಾದ ವ್ಯಾಖ್ಯಾನಗಳಲ್ಲಿ ಕೂಡ ಅದು ಪುಲ್ಲಿಂಗದಲ್ಲೇ ತಗೊಂಡಿದ್ದಾರೆ. ಕೆಲವು ಪಾಠಗಳಲ್ಲಿ ಅದು ನಪುಂಸಕಲಿಂಗದಲ್ಲೇ ಇದೆ. ಇವತ್ತು ಕೋಶಗಳನ್ನು ನೋಡಿದರೆ ಅದು ನಪುಂಸಕಲಿಂಗದಲ್ಲೇ ಇದೆ. ಕೆಲವು ಯಾವುದೋ ಒಂದು ಪಾಠದಲ್ಲಿ ನಪುಂಸಕಲಿಂಗದಲ್ಲೇ ಇದೆ. ಇಲ್ಲಿ ಮಾತ್ರ ಘ್ರಾಣ ಅಂತ ಪುಲ್ಲಿಂಗದಲ್ಲಿದೆ. ಯಾಕೆ ಪುಲ್ಲಿಂಗದಲ್ಲಿದೆ ಅಂದರೆ ನಪುಂಸಕಸ್ಯ ಘ್ರಾಣಸ್ಯ ಪುಂಶಕ್ತಿತ್ವ ದ್ಯೋತನಾಯ ಘ್ರಾಣ ಇತ್ಯುಕ್ತಂ. ಘ್ರಾಣ ಅದು ನಪುಂಸಕಲಿಂಗ ಇರ್ಬೋದು ಆ ಶಬ್ದ, ಆದರೆ ಒಬ್ಬ ಪುರುಷನಷ್ಟು ಅದಕ್ಕೆ ಶಕ್ತಿ ಇದೆ. ನಾವು ಸಾಮಾನ್ಯವಾಗಿ ನಪುಂಸಕಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ ಅಂತ ಹೇಳ್ತೇವೆ. ಆದರೆ ಪುರುಷನಂತೆ ಇದು ಒಂದು ಬಲಿಷ್ಠವಾದ ಇಂದ್ರಿಯ. ಆದ್ದರಿಂದ ಇದನ್ನ ನಪುಂಸಕಲಿಂಗವಾದರೂ ಕೂಡ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೀಗೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಬರೆದಿದ್ದಾರೆ. ಮುಂದೆ ರೂಪಾಣಾಂ ತೇಜಸಾಂ ಚಕ್ಷು ದಿವಸ್ಸೂರ್ಯಸ ಚಾಕ್ಷಿಣಿ ಅಂತ ಶಬ್ದ. ಈ ಚಕ್ಷುರಿಂದ್ರಿಯ ಅನ್ನೋ ಒಂದು ಹುಟ್ಟುವುದು ಮತ್ತು ಅದರ ವಿಷಯವಾದ ರೂಪ, ಅದನ್ನು ತೋರಿಸುವಂತಹ ಒಂದು ಬೆಳಕು, ಇದಕ್ಕೆಲ್ಲದಕ್ಕೂ ಕೂಡ ಆ ಭಗವಂತನ ಚಕ್ಷುರಿಂದ್ರಿಯ ಅಂತನ್ನುವುದು ಕಾರಣ. ಇಲ್ಲೂ ಕೂಡ ಚಕ್ಷುರಿಂದ್ರಿಯ ಅಂದರೆ ಸೂಕ್ಷ್ಮವಾದಂಥ ಇಂದ್ರಿಯ. ಈ ದಿವಹ ಅಂದರೆ ದ್ಯುಲೋಕಕ್ಕೆ ಮತ್ತು ಚಕ್ಷುರಿಂದ್ರಿಯ ಅಭಿಮಾನಿಯಾದಂತಹ ಸೂರ್ಯನಿಗೆ. ಹಾಗೆ ಪರಮಪುರುಷನ ಆ ಚಕ್ಷುರ್ಗೋಲಕ ಅಂತನ್ನುವುದು ಉತ್ಪತ್ತಿಗೆ ಕಾರಣ ಆಗಿದೆ. ಅಕ್ಷಿಣಿ ಅಂತಿದೆ ನೋಡಿ, ಕಣ್ಣು ದ್ವಿವಚನ ಇದೆ. ಆ ದ್ವಿವಚನ ಅಂತನ್ನುವುದು ಹೊರಗೆ ಕಾಣುವಂತಹ 2 ಗೋಲಕಗಳನ್ನು ತಿಳಿಸ್ತದೆ. ಚಕ್ಷುಹು ಅಂತ ಮೊದಲು ಏಕವಚನ ಇದೆ, ಅದು ಇಂದ್ರಿಯವನ್ನು ತಿಳಿಸ್ತದೆ, ಅತೀಂದ್ರಿಯವಾದ ಇಂದ್ರಿಯ. ಅಕ್ಷಿಣಿ ಅಂತ ದ್ವಿವಚನ ಅಂತ ಹೊರಗಿನ ಗೋಲಕವನ್ನು ತೋರಿಸ್ತದೆ. ಹಾಗೆ ಮುಂದೆ ಕರ್ಣೌ ದಿಶಾಂಚ ಶ್ರೋತ್ರಾಣಂ ತೀರ್ಥಾನಾಂ ಅಂತಿದೆ. ಶ್ರೋತ್ರಂ ಆಕಾಶ ಶಬ್ದಯೋ ಅಂತ. ಶ್ರೋತ್ರಾಭಿಮಾನಿಗಳಂಥ ದಿಗ್ದೇವತೆಗಳಿದ್ದಾರೆ. ಅವರಿಗೆ ಮತ್ತು ಶಾಸ್ತ್ರಗಳಿಗೆ, ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಇವೆರಡಕ್ಕೂ ಕೂಡ ಆ ಹೊರಗಿನ ಗೋಲಕ ಏನಿದೆ, ಕಿವಿ ಗೋಲಕ, ಅದು ಉತ್ಪತ್ತಿಗೆ ಕಾರಣ. ಮತ್ತೆ ಶ್ರೋತ್ರಂ ಆಕಾಶ ಶಬ್ದಯೋ, ಒಳಗಿರುವಂತಹ ಅತೀಂದ್ರಿಯವಾದ ಇಂದ್ರಿಯ ಏನಿದೆ ಅದು ಆಕಾಶ ಮತ್ತು ಶಬ್ದಗಳಿಗೆ ಉತ್ಪತ್ತಿ ಸ್ಥಾನ. ಇಲ್ಲಿ ಶ್ರೋತ್ರಾಭಿಮಾನಿಗಳಂತಹ ದಿಗ್ದೇವತೆಗಳು ಅಂತ ಏನಿದೆ, ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರಾಃ ಶ್ರೋತ್ರಾಭಿಮಾನಿನ ಸರ್ವೇ ಅಂತ ಹಿಂದೆ ಐತರಿ ಉಪನಿಷತ್ ಭಾಷ್ಯವನ್ನದಕ್ಕನುಸಾರವಾಗಿ ನಾವು ನೋಡಿದ್ವಿ. ಮಿತ್ರ, ಯಮ, ವರುಣ, ಕುಬೇರ ಮತ್ತು ಚಂದ್ರ, ಅವನನ್ನು ತಗೊಳ್ಬೇಕು. ಇವರೆಲ್ಲ ದಿಗ್ದೇವತೆಗಳು. ಅಲ್ಲಿ ನಾವು ಗಮನಿಸುವಾಗ ಶ್ರೋತ್ರದ ದೇವತೆ ಚಂದ್ರ, ಅದರ ದಿಕ್ಕಿನ ದೇವತೆ ಈ ಚಂದ್ರ ಯಾವ ದಿಕ್ಕಿನೂ ಕೂಡ ಅಧಿಪತಿ ಅಲ್ಲ ಅನ್ನುವಂತೆ ಕಾಣಿಸ್ತದೆ. ಆದರೆ ಅವನು ಕೂಡ ಉತ್ತರ ದಿಕ್ಕಿನ ಅಭಿಮಾನಿ ಅಂತ ಅನ್ನೋದು ನಮಗೆ ಆವರಣ ಪೂಜಾದಲ್ಲಿ ಗೊತ್ತಿದೆ. ಸೋಮಾಯ ನಕ್ಷತ್ರಾಧಿಪತಿಯೇ ಅಂತ ಉತ್ತರ ದಿಕ್ಕಿನಲ್ಲಿ ಆತನ ಪೂಜಾ ನಾವು ಸಲ್ಲಿಸ್ತೇವೆ. ಅವನು ಮತ್ತೆ ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ಶ್ರೋತ್ರಾಭಿಮಾನಿಗಳು. ಅವರೆಲ್ಲರಿಗೂ ಆ ಭಗವಂತನ ಶ್ರೋತ್ರ ಗೋಲಕ ಅನ್ನೋದು ಉತ್ಪತ್ತಿ ಸ್ಥಾನ ಅಂತ ತಿಳ್ಕೊಳ್ಬೇಕು.
ಇಲ್ಲಿ ಒಂದು ವಿಚಾರ, ನಮಗೆ ಒಂದು ಭೌತಿಕವಾದ ದೇಹ ಇದೆ. ಇದರಲ್ಲಿ 2 ಕಣ್ಣು, 2 ಕಿವಿ, ಮೂಗಿನ ಹೊರಳೆ ಮೊದಲಾದ ಈ ಗೋಲಕಗಳು ಅಂತಿರ್ತವೆ. ಅದರೊಳಗೆ ಸೂಕ್ಷ್ಮವಾದಂತಹ ಇಂದ್ರಿಯಗಳು ಒಳಗೆ ಅತೀಂದ್ರಿಯವಾಗಿರ್ತವೆ. ಆದರೆ ಇದು ಭಗವಂತನ ದೃಷ್ಟಿಯಿಂದ ಹೇಗೆ? ಅವನಿಗೆ ಹೀಗೆ ಸ್ಥೂಲವಾದ ಒಂದು ಗೋಲಕ ಒಂದು, ಮತ್ತು ಅದರೊಳಗೊಂದು ಇಂದ್ರಿಯ ಅಂತ ಇರ್ತದ. ನನಗದು ಸಮಾಧಾನ ಏನು ಕೊಡೋದಿಲ್ಲ. ಒಂದು ಗೋಲಕ ಅಂತ ಬೇರೆ, ಒಳಗೊಂದು ಇಂದ್ರಿಯ ಅಂತ ಬೇರೆ ಇರುವುದು ದೇಹಕ್ಕಿಂತ ಭಿನ್ನವಾದ ಇಂದ್ರಿಯ ಇದ್ದವರಿಗೆ ಮಾತ್ರ. ಭಗವಂತನಿಗೆ ಹಾಗಿರೋದಿಲ್ಲ. ಆದರೆ ಶಾಸ್ತ್ರ ಇಲ್ಲಿ ಅದನ್ನು ಹೇಳಿದೆ, ಅದಕ್ಕೆ ಒಂದು ಅರ್ಥ ಏನೋ ಬೇರೆ ಇರ್ತದೆ. ನಾವು ಹಿಂದೆ ನೋಡಿದ್ವಿ, ಭಗವಂತನಿಗೆ ರಕ್ತ ಮಾಂಸ ಇರುವುದು ಅಂದ್ರೆ ಏನು, ಅದಕ್ಕೊಂದು ಏನೋ ತಾತ್ಪರ್ಯ ಇದೆ, ನಮ್ಗೆ ಅದೀಗ ಅರ್ಥ ಆಗೋದಿಲ್ಲ ಅಂತ. ಭಗವಂತನ ದಿವ್ಯವಾದ ದೇಹನೇ ಅದು ಅಪ್ರಾಕೃತವಾದ್ರಿಂದ ಅದರ ಸ್ವರೂಪ ನಮಗೆ ಅರ್ಥ ಆಗೋದಿಲ್ಲ. ಅದರಂತೆ ಭಗವಂತನ ದೇಹದಲ್ಲಿ ಗೋಲಕಗಳು ಬೇರೆ, ಅದರೊಳಗಿರುವ ಇಂದ್ರಿಯಗಳು ಬೇರೆ ಅಂದ್ರೂ ನಮಗೀಗ ಅದು ಅಷ್ಟು ಸುಲಭವಾಗಿ ಮನವರಿಕೆ ಆಗುವಂಥ ವಿಚಾರ ಅಲ್ಲ. ಅಲ್ಲಿ ಹೇಳಿದ್ದಾರೆ, ನಮ್ಮ ದೃಷ್ಟಿಯಿಂದ ನಮ್ಮ ಸ್ವರೂಪದಂತೆ ಆ ಭಗವಂತನ ಸ್ವರೂಪವೂ ಇರ್ತದೆ ಅಂತ ನಾವು ತಿಳಿಬಾರದು ಇಷ್ಟೇ. ಈ ಶ್ಲೋಕದಲ್ಲಿ ದಿವಹ ಅಂತಿದೆಯಲ್ಲ, ದ್ಯು ಅಂದರೆ ಒಂದು ಸ್ವರ್ಗಲೋಕ ಅಂತಲೂ ತಿಳ್ಕೋಬೇಕು, ಮತ್ತು ಸ್ವರ್ಗಲೋಕದ ಅಭಿಮಾನಿನಿ ದೇವತೆ ಒಬ್ಬಳಿದ್ದಾಳೆ, ಅವಳನ್ನು ಕೂಡ ತಿಳ್ಕೊಳ್ಬೇಕು. 18 ಕಕ್ಷದಲ್ಲಿ ಬರುವಂತಹ ದೇವತೆ ಅವಳನ್ನು ಇಲ್ಲಿ ತಗೊಳ್ಬೇಕು. ಯಾದವೇಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ದ್ವಿಲೋಕ ಅಭಿಮಾನಿನ ಅಂತಿದೆ. ಅನಂತರ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ವರ್ಗಲೋಕಸ್ಯ ಅಂತಿದೆ. ಅದನ್ನು ತಿಳ್ಕೊಳ್ಬೇಕು. ಮುಂದೆ ತೀರ್ಥಾನಾಮ ಅಂತ ಏನಿದೆ, ಆ ತೀರ್ಥಾನಾಮ ಅನ್ನೋದಕ್ಕೆ ಶಾಸ್ತ್ರಾನಾಮ ಅಂತ ಅರ್ಥ ಆಚಾರ್ಯ ಬರೆದಿದ್ದಾರೆ. ತೀರ್ಥಗಳು ಅಂದರೆ ನಮಗೆ ಗೊತ್ತಿರುವಂತೆ ಗಂಗಾದಿ ತೀರ್ಥಗಳು ಅಂತಲೂ ಅರ್ಥ ಆಗ್ತದೆ. ಆದರೆ ಗಂಗಾದಿ ತೀರ್ಥಗಳನ್ನು ನಾವು ಇಲ್ಲಿ ತಗೊಳ್ಬಾರ್ದು. ಮುಂದೆ ಪ್ರತ್ಯೇಕವಾಗಿ ಅದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ. ಅವೆಲ್ಲ ಹುಟ್ಟಿದ್ದು, ಗಂಗಾದಿ ತೀರ್ಥಗಳು ಹುಟ್ಟಿದ್ದು ಭಗವಂತನ ದೇಹದ ನಾಡಿಯಿಂದ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಗಂಗಾದಿ ತೀರ್ಥಗಳನ್ನು ಇಲ್ಲಿ ನಾವು ತಗೊಳ್ಬಾರ್ದು. ಗಂಗಾ ತೀರ್ಥ ಎಂಬ ಶಬ್ದದಿಂದ ಗಂಗಾ ನದಿ ಮೊದಲಾದ ತೀರ್ಥಗಳನ್ನು ತಗೊಳ್ಬಾರ್ದು ಅನ್ನೋದನ್ನು ಸ್ಪಷ್ಟೀಕರಿಸಲಿಕ್ಕೋಸ್ಕರನೇ ಆಚಾರ್ಯರು ತೀರ್ಥಾನಾಮ ಅಂದರೆ ಶಾಸ್ತ್ರಾನಾಮ ಅಂತ ಅರ್ಥ ಬರೆದಿದ್ದಾರೆ. ಇಷ್ಟಾಗಿಯೂ ಕೂಡ ವಿಜಯಧ್ವಜರು ತೀರ್ಥಾನಾಂ ಶಾಸ್ತ್ರಾಣಾಂ ಚ ಅಂತ ಅರ್ಥ ಬರೆದಿದ್ದಾರೆ. ವಿಜಯಧ್ವಜರ ಆ ಮಾತು ನಮಗೆ ಅದಷ್ಟು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ತೀರ್ಥಗಳನ್ನು ಶಾಸ್ತ್ರಗಳನ್ನು ಎರಡನ್ನೂ ತಗೊಳ್ಳುವಂತಾಗಿದ್ದರೆ ಆಚಾರ್ಯರು ಅಲ್ಲಿ ಹೇಳಿರ್ತಿದ್ರು. ಶಾಸ್ತ್ರಾಣವಂತ ಮಾತ್ರ ಹೇಳಿರುವುದರಿಂದ ಮುಂದೆ ನಾಡಿಗಳು ಗಂಗಾದಿ ತೀರ್ಥಗಳಿಗೆ ಉತ್ಪಾದಕ ಕಾರಣ ಆಗಿರೋದ್ರಿಂದ ಅದನ್ನಿಲ್ಲಿ ನಮಗೆ ತಗೊಳ್ಳಿಕ್ಕೆ ಬರೋದಿಲ್ಲ. ಶಾಸ್ತ್ರ ಅಂತ ಮಾತ್ರ ಅರ್ಥ ತಗೊಳ್ಬೇಕು. ಅನಂತ ತೀರ್ಥರು ಕೂಡ ತೀರ್ಥ ಅಂದರೆ ಶಾಸ್ತ್ರಗಳು ಹಾಗೆ ಗಂಗಾದಿ ತೀರ್ಥಗಳು ಅಂತ ಅರ್ಥ ಮಾಡಿದ್ದಾರೆ. ಆ ವ್ಯಾಖ್ಯಾನ ಹಾಗೆ ವಿಜಯಧ್ವಜರ ವ್ಯಾಖ್ಯಾನವನ್ನು ನಾವಿಲ್ಲಿ ಒಪ್ಪಬೇಕಾಗಿಲ್ಲ. ಯಾದವೇಂದ್ರರು ಹೇಳಿ ಏನು ಹೇಳದೆ ಹೋದರೂ ಕೂಡ ಯಾದವಾರ್ಯರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಕ್ರಮ ಸಂದರ್ಭ ಅಂತ ಯಾವುದೋ ಒಂದು ಗ್ರಂಥ, ಅಲ್ಲಿ ತೀರ್ಥಗಳು ಅಂದರೆ ಆಗಮಗಳು ಶಾಸ್ತ್ರಗಳು ಅಂತ ಅರ್ಥ ಹೇಳಿದ್ದಾರೆ. ಅದು ನಮಗೆ ಸ್ಪಷ್ಟವಾಗಿ ಗ್ರಹಿಕೆಗೆ ಬರ್ತದೆ. 2ನೇ ಶ್ಲೋಕದಲ್ಲಿ ಘ್ರಾಣೋ ಗಂಧಸ್ಯ ಚೈವಹಿ ಅನ್ನೋ ಪಾಠದ ಬದಲಾಗಿ ಘ್ರಾಣೋ ಮೋದ ಪ್ರಮೋದಯೋಹೋ ಅಂತ ಒಂದು ಅರ್ಥ ಇದೆ. ಮೋದ ಅಂದರೆ ಸಾಮಾನ್ಯ ಗಂಧ, ಪ್ರಮೋದ ಅಂದರೆ ವಿಶೇಷ ಗಂಧ ಅಂತ ಅರ್ಥ ಬರೀತಾರೆ ಶ್ರೀಧರರು. ವೀರರಾಘವರು ಅದೇ ಪಾಠಕ್ಕೆ ಮೋದ ಅಂದರೆ ನಮಗೆ ಅನುಕೂಲಕರವಾದ ವಸ್ತುವನ್ನು ನೋಡಿದ್ರಿಂದ ಬರುವ ಸುಖ, ಅದಕ್ಕೆ ಮೋದ ಅಂತಾರೆ. ಪ್ರಮೋದ ಅಂದರೆ ಆ ಅನುಕೂಲಕರವಾದ ವಸ್ತುವನ್ನು ನಮ್ಮದು ಅಂತ ನಾವು ತಿಳಿದುಕೊಂಡಾಗ ಆಗುವಂತಹ ಸುಖ ವಿಶೇಷಕ್ಕೆ ಪ್ರಮೋದ ಅಂತಾರೆ. ಅನುಕೂಲ ವಸ್ತುವನ್ನು ಕೇವಲ ನೋಡಿದ್ರಿಂದ ಸುಖ ಆಗಿದ್ರೆ ಅದು ಮೋದ, ಅದು ನಮ್ಮದು ಅಂತ ತಿಳ್ಕೊಂಡು ಸುಖ ಪಟ್ಟರೆ ಅದು ಪ್ರಮೋದ ಅಂತ ಹೇಳ್ತಾರೆ. ಆದರೆ ಆ ಪಾಠ ನಮ್ಮದಲ್ಲ,
ಆದರೆ ಒಂದು ಪಾಠ ಕೆಲವರು ಹೇಳಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕು. ಅಲ್ಲಿಗೆ ಈ 3ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.